ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಷಯ ವರಮಹಾಲಕ್ಷ್ಮಿ ಹಬ್ಬವನ್ನು 1ನೇ ತಾರೀಕು ಆಚರಣೆ ಮಾಡಬೇಕು ಅಥವಾ 8ನೇ ತಾರೀಕು ಆಚರಣೆ ಮಾಡ್ಬೇಕು ಅನ್ನೋದು ವಿಷಯ ನೋಡ್ರಿ. ಪ್ರತಿ ವರ್ಷನೂ ನಾವು ಶ್ರಾವಣದ 2ನೇ ಶುಕ್ರವಾರವನ್ನು ಎಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ. ಆದರೆ ಈ ಬಾರಿ ಕ್ಯಾಲೆಂಡರ್ಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ 1ನೇ ತಾರೀಕು ಅಂತಲೂ ಕೊಟ್ಟಾರ. ಅದಾದ ನಂತರ ಮತ್ತೆ ನೆಕ್ಸ್ಟ್ 3ನೇ ಶುಕ್ರವಾರ 8ನೇ ತಾರೀಕು ಅಂತಲೂ ಕೊಟ್ಟಾರ. ಹಂಗಾಗಿ ಎಲ್ಲರಲ್ಲಿಯೂ ಸಹಜವಾಗಿಯೇ ಗೊಂದಲ ಆಗ್ಯದ್ರಿ. ಆದರೆ ಪ್ರತಿ ವರ್ಷದಂತೆ ನಾವು ನೋಡಿದರೆ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು. ಆದರೆ ಕೆಲವೊಂದು ಮೊದಲಿನ ಆಚಾರಗಳನ್ನು ನಾವು ನೋಡ್ತಾ ಬಂದ್ರೆ ಗ್ರಂಥಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವಾಗ ಆಚರಣೆ ಮಾಡಬೇಕು ಅಂತ ಉಲ್ಲೇಖ ಆಗ್ಯದಂದ್ರೆ ನೋಡ್ರಿ, ಈಗ ನಾ ಹೇಳ್ತಿರೋದು ಬರೀ ವಿಷಯಕ್ಕಷ್ಟೇ ಅಲ್ಲ ರೀ. ಸ್ಫಟಿಕ ವ್ರತ ರತ್ನಮಾಲಾ ಎನ್ನುವ ಗ್ರಂಥದಲ್ಲಿ ಆ ಪೇಜನ್ನು ನಾನು ನಿಮಗೆ ತೋರಿಸ್ತೀನಿ ರೀ. ಹಳೆ ಗ್ರಂಥ ಅದು. ಆ ಗ್ರಂಥದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಪೌರ್ಣಿಮೆಗೆ ಮೊದಲು ಬರುವ ಶುಕ್ರವಾರ ಅಂದರೆ ಹುಣ್ಣಿಮೆ ಹತ್ರ ಯಾವ ಶುಕ್ರವಾರ ಬರ್ತದಲ್ರಿ, ಆ ಶುಕ್ರವಾರದಂದು ಸುಮಂಗಲಿಯರು ವರಮಹಾಲಕ್ಷ್ಮಿಯನ್ನು ವ್ರತ ಆಚರಣೆ ಮಾಡುವುದರಿಂದ ಅವರಿಗೆ ಆ ತಾಯಿ ಅಷ್ಟೈಶ್ವರ್ಯಗಳನ್ನು ಎಲ್ಲ ಕೊಟ್ಟು ಕಾಪಾಡ್ತಾಳ ಅನ್ನೋದು ಆ ಒಂದು ಗ್ರಂಥದಲ್ಲಿ ಉಲ್ಲೇಖ ಆಗ್ಯದ ನೋಡ್ರಿ. ಹಂಗಾಗಿ ನಾವು ಎಲ್ಲರೂ ಈಗ ಪೌರ್ಣಿಮೆ ಯಾವಾಗದಂದ್ರೆ 9ನೇ ತಾರೀಕು ಅದ ರೀ, ಶನಿವಾರ ರಕ್ಷಾಬಂಧನ. ಅದೇ ಥರ ನಾವು 8ನೇ ತಾರೀಕದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೇಕು ಎಲ್ಲರೂ. ಪೌರ್ಣಿಮೆಗೆ ಮೊದಲು ಬರುವುದಂದ್ರೆ 3ನೇ ಶುಕ್ರವಾರ ಆಗುತ್ತೆ. ಹಂಗಾಗಿ ಯಾರು ಗೊಂದಲಕ್ಕೊಳಗಾಗುವುದು ಬೇಡ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು 8ನೇ ತಾರೀಕಂದು ರಾಜ್ಯಾದ್ಯಂತ ಎಲ್ಲರೂ ಆಚರಣೆ ಮಾಡ್ತಾರೆ. ನಾವು ಆಚರಣೆ ಮಾಡ್ತೀವಿ. ಇದು ಹಲವರಿಗೆ ಗೊಂದಲ ಇತ್ತು, ಅದನ್ನು ಕ್ಲಿಯರ್ ಮಾಡಿಸಲಂದ ನಾನಿವತ್ತು ಈ ವಿಡಿಯೋನ ಮಾಡೀನಿ. ಎಲ್ಲರೂ ಅತಿ ಸಂಭ್ರಮದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ರಿ. ಆ ಒಂದು ತಾಯಿಯ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ವರಮಹಾಲಕ್ಷ್ಮಿ ತಮ್ಮೆಲ್ಲರ ಮನೆಗೂ ಸಹ ಆಗಮಿಸ್ಲಿ, ನಮ್ಮೆಲ್ಲರ ಮನೆಗೂ ಆಗಮಿಸ್ಲಿ, ಆಶೀರ್ವದಿಸ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.